ಬ್ರಹ್ಮಾವರ ತಾಲೂಕಿನ ಕೆಂಜೂರು ಸಮೀಪದ ಅಮುಜೆಯಲ್ಲಿದೆ ಒಂದು ವಿಚಿತ್ರ ಸನ್ನಿವೇಶ. ನೂತನ ಕಟ್ಟಡ ಹಾಗೂ ಎಲ್ಲಾ ಸೌಲಭ್ಯಗಳಿದ್ರೂ ಆಂಗ್ಲ ಭಾಷಾ ವ್ಯಾಮೋಹದಿಂದಾಗಿ ಇಲ್ಲಿನ ಸರ್ಕಾರಿ ಕನ್ನಡ ಶಾಲೆಯು ಕೇವಲ 6 ವಿದ್ಯಾರ್ಥಿಗಳೊಂದಿಗೆ ಒಬ್ಬ ಗೌರವ ಶಿಕ್ಷಕಿಯ ನೆರವಿನಿಂದ ಮುನ್ನಡೆಯುತ್ತಿದೆ. ಸುಮಾರು 45 ವರ್ಷಗಳ ಇತಿಹಾಸವಿರುವ ಈ ಸರ್ಕಾರಿ ಪ್ರಾಥಮಿಕ ಶಾಲೆಯು ಎಂದೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರ ಕಲಿಸಿದೆ. 1ರಿಂದ 5ನೇ ತರಗತಿಯವರೆಗೆ ಉತ್ತಮ ಶಿಕ್ಷಣ ನೀಡಿದ ಭಾಸ್ಕರ್ ಮಾಸ್ಟರ್, ವಾದಿರಾಜ್ ಸಾಧು ಶೇರಿಗಾರ್, ಶಿಕ್ಷಕಿ ಸುಧಾ ರವರಂತಹ ಗುರುಗಳಿಂದ ಪಾಠ ಕಲಿತ ಅದೆಷ್ಟೋ ಮಂದಿ ಇಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಈ ಶಾಲೆಯು ನಿಜಕ್ಕೂ ಒಂದು ವಿದ್ಯಾ ದೇಗುಲವಾಗಿತ್ತು. ಆದರೆ ಈಗ ಈ ಶಾಲೆಯ ಸ್ಥಿತಿ ಶೋಚನೀಯವಾಗಿದೆ. 3ನೇ ತರಗತಿಯಲ್ಲಿ 2, 4ನೇ ತರಗತಿಯಲ್ಲಿ 2 ಹಾಗೂ 5ನೇ ತರಗತಿಯಲ್ಲಿ 2 ಮಕ್ಕಳು ಮಾತ್ರ ಇದ್ದಾರೆ. ಅಡುಗೆಗೆ ಒಬ್ಬ ಸಿಬ್ಬಂದಿ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಲೆ ಮುಚ್ಚುವ ಅಪಾಯ ಎದುರಿಸುತ್ತಿದ್ದು, ಶಿಕ್ಷಣ ಇಲಾಖೆ ಒಬ್ಬ ಕಾಯಂ ಶಿಕ್ಷಕಿಯನ್ನ ನೇಮಿಸಿದ್ರೆ ಮಕ್ಕಳ ಸಂಖ್ಯೆಯನ್ನ ಹೆಚ್ಚಿಸಲು ನಾವು ನೆರವಾಗ್ತೇವೆ ಎಂದು ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಕಳಕಳಿಯಿಂದ ಮನವಿ ಮಾಡಿದ್ದಾರೆ. ನಮ್ಮೊಂದು ಅಮುಜಿ ಶಾಲೆಯಲ್ಲಿ ಈ ಟೀಚರ್ಸ್ ಇಲ್ಲದೆ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ. ಗೌರ್ಮೆಂಟಿಂದ ಎಲ್ಲ ವ್ಯವಸ್ಥೆ ಸಿಗ್ತಿದೆ, ಬಟ್ ಟೀಚರ್ಸ್ ಇಲ್ಲ. ಇಲ್ಲಿ ಒಂದು 40 ವರ್ಷದಿಂದ ಶಾಲೆ ನಡೀತಾ ಇದೆ. ಬಟ್ ತುಂಬ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಹೋದವರು ಇದ್ದಾರೆ. ಬಟ್ ಇವಾಗ ಟೀಚರ್ಸ್ ಇಲ್ಲ. ಈಗ ಒಂದು 5-6 ಮಕ್ಕಳು ಇದಕ್ಕೆ ಬಂದಿದ್ದಾರೆ. ಇನ್ನೂ ತುಂಬ ಮಕ್ಕಳನ್ನ ನಾವು ಸೇರಿಸಲಿಕ್ಕೆ ಮಾಡಿಕೊಡ್ತೇವೆ. ನಮ್ಮ ಊರಿನ ಇದರಿಂದ ನಾವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಮಾಡಿಕೊಡ್ತೇವೆ. ಆದರೆ ಅದೇ ಒಂದು ಗೌರ್ಮೆಂಟಿಂದ ಟೀಚರ್ಸ್ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ನಮಗೆ ತುಂಬ ಒಂದು ಭಾರಿ ಒಳ್ಳೆಯದಾಗ್ತದೆ. ಒಂದು ವ್ಯವಸ್ಥೆ ಮಾಡಿಕೊಟ್ಟು ಶಾಸಕರು ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಶಿಕ್ಷಣಾಧಿಕಾರಿಗಳೆಲ್ಲ ಸೇರಿ ಸ್ವಲ್ಪ ಶಾಲೆ ಬಗ್ಗೆ ಗಮನ ಹರಿಸಿದ್ರೆ ತುಂಬ ಎಲ್ಲ ಅಂದರೆ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ಅದಕ್ಕಾಗಿ ನಮ್ಮ ಶಾಲೆನ ನಾವು ಉಳಿಸ್ಕೊಳ್ಳುವ. ನಾವು ಕಲ್ತಿದ್ದ ಶಾಲೆ ಇಲ್ಲಿ ಸಾಧಾರಣ ಎಷ್ಟೋ 10,000 ಜನ ಓದಿ ಹೋಗಿರ್ಬೋದು. ಈ ಶಾಲೆ ಎಲ್ಲ ತುಂಬ ತುಂಬ ಒಳ್ಳೆ ಜಾಬಲ್ಲಿದ್ದಾರೆ, ಇದರಲ್ಲಿದ್ದಾರೆ. ಒಂದು ಅದಕ್ಕೆ ಗೌರ್ಮೆಂಟ್ ಸ್ವಲ್ಪ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಒಳ್ಳೆ ಟೀಚರ್ನ ಒಂದು ಕೊಟ್ಟರೆ ಈ ಶಾಲೆಯನ್ನು ಉಳಿಸುವ ಒಂದು ಪ್ರಯತ್ನ ನಾವು ಮಾಡಿಕೊಡ್ತೀವಿ. ಶಿವರಾಮ್ ಆಚಾರ್, ಪಬ್ಲಿಕ್ ನೆಕ್ಸ್ಟ್, ಬ್ರಹ್ಮಾವರ.